ನಮಸ್ಕಾರ ವೀಕ್ಷಕರೇ, ಕಲಾಧ್ಯಾನದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಳಿನಾಡಿ, ಸಂಶೋಧಕಿ, ಸಾಹಿತಿ, ಹವ್ಯಾಸಿ ಪತ್ರಕರ್ತೆ. ಇವತ್ತಿನ ದಿನ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಬೆಂಕಿಪೊಟ್ಟಣದ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೀನಿ. ಅಂದರೆ ವಿಚಾರಗಳನ್ನ ತೋರಿಸ್ತಾ ಇದ್ದೀನಿ. ಒಂದು ವಿಡಿಯೋ ತುಣುಕು ಸಿಕ್ತು. ಅದರಲ್ಲಿ ಬೆಂಕಿ ಕಡ್ಡಿ ಫ್ಯಾಕ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಅದನ್ನು ಬಳಸ್ತಾರೆ ಅನ್ನುವಂಥ ಬಹಳ ಅಮೂಲ್ಯವಾದ ವಿಚಾರಗಳನ್ನ ನಾನು ಗಮನಿಸಿದೆ. ನೋಡಿ, ಹೇಗೆಲ್ಲ ಒಂದು ಮರದ ದಿಮ್ಮಿಗಳನ್ನು ತುಂಡು ಮಾಡೋ ಮೂಲಕ ಶುರುವಾಗುತ್ತೆ ಅವರ ಕೆಲಸ. ನಂತರ ಅದನ್ನು ಒಂದು ಪರ್ಟಿಕ್ಯುಲರ್ ಒಂದು ಎಳೆಗಳಾಗಿ, ಪೇಪರ್ ಹಾಳೆಗಳಾಗಿ ಮಾಡಿಕೊಂಡ್ರು. ಅದನ್ನು ಕಾರ್ಮಿಕರು ಬೇರೆ ಬೇರೆ ಒಂದು ಇದರಲ್ಲಿ ಒಂದು ಆಕಾರದಲ್ಲಿ ಅದನ್ನು ಜೋಡಿಸ್ಕೊಳ್ತಾ ಇದ್ದಾರೆ. ಸೊ ಅದು ಇವಾಗ ಬೆಂಕಿ ಕಡ್ಡಿಯ ಒಂದು ರೂಪದಲ್ಲಿ ಕಟ್ಟಾಗ್ತಾ ಇರೋದು ನೋಡಿ. ಈಗ ಬೆಂಕಿ ಕಡ್ಡಿಯ ಒಂದು ಆಕಾರಕ್ಕೆ ಉದ್ದ ಎಷ್ಟು ಉದ್ದ ನಾವು ಯೂಸ್ ಮಾಡ್ತೀವಲ್ಲ ಕೈಯಲ್ಲಿ ಸಾಮಾನ್ಯವಾಗಿ, ಎಷ್ಟು ಚಿಕ್ಕದಿರುತ್ತಲ್ಲ ಅದು ಈಗ ಒಣಗಿಸ್ತಾ ಇದ್ದಾರೆ. ಎಷ್ಟೊಂದು ಒಂದು ಮಾಸ್ ಪ್ರೊಡಕ್ಷನ್. ಅದನ್ನು ಮತ್ತೆ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮದ್ದು ಸೇರಿಸ್ಬೇಕಲ್ಲ ಇವಾಗ. ಅದನ್ನು ನೆಕ್ಸ್ಟ್ ಮದ್ದು ಸೇರಿಸುವಂಥ ಕೆಲಸ. ಇಲ್ಲಿ ಮದ್ದು ಸೇರಿಸುವಂಥದ್ದು, ಮದ್ದು ರೆಡಿ ಆಗ್ತಾಯಿದ್ದೀನಿ. ನೋಡ್ಲಿಕ್ಕೆ ಚಾಕ್ಲೇಟ್ ಥರನೇ ಇದೆ. ಗೊತ್ತಿಲ್ಲದವ್ರು ಚಾಕ್ಲೇಟ್ ಅಂತ ತಿಳ್ಕೊಳ್ಬೇಕು. ಆದರೆ ಇದು ಮದ್ದಿನಲ್ಲಿ ಅದ್ತಾ ಇರೋದು ನೋಡಿ. ಬೆಂಕಿಪೊಟ್ಟಣದ ಕಡ್ಡಿಗಳನ್ನ ಮದ್ದಿನಲ್ಲಿ ಹದ್ದಿ ತೆಗಿತಾ ಇರೋದು. ಇದನ್ನು ನಾನು ನೋಡಿದ್ದು ಇವತ್ತು ಮೊದಲನೇ ಸಲ. ಡ್ರೈ ಮಾಡ್ತಾಯಿದ್ದಾರೆ. ಈಗ ಡ್ರೈ ಆದ ನಂತರ ಡ್ರೈ ಆಗ್ತಾಯಿದೆ. ಸುತ್ತ ತಿರುಗ್ತಾ ಇರೋದ್ರಿಂದ ಸ್ವಲ್ಪ ಗಾಳಿ ಓಡಾಡಿ ತಾನಾಗಿ ಡ್ರೈ ಆಗುತ್ತೆ ಹಾಗೂ ಹೊರಗೆ ಬರ್ತಾಯಿದೆ. ಈಗ ಇದು ಪ್ಯಾಕೇಜಿಂಗ್ಗೆ ಹೋಗ್ತಾಯಿದೆ. ಮತ್ತು ಇವಾಗ ಎಲ್ಲ ತುಂಬ್ತಾ ಇದ್ದಾರೆ, ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ. ಪ್ಯಾಕೆಟ್ಸು ಬೆಂಕಿ ಪೊಟ್ಟಣಗಳು ರೆಡಿ ಆಯ್ತು. ಇವಾಗ ಪೊಟ್ಟಣಗಳು ಬಂತು. ಒಂದೊಂದೇ ನೋಡಿ ಎಷ್ಟು ನೀಟಾಗಿ. ಒಂದು ಫ್ಯಾಕ್ಟ್ರಿ ಅಂದರೆ ಎಷ್ಟು ಕೆಲಸ. ದೇಹವು ಒಂದು ಫ್ಯಾಕ್ಟ್ರಿ ಚೆನ್ನಾಗಿ ನಡೆಯೋವರೆಗೂ. ಈಗ ಮೇಲ್ಗಡೆದು ಏನು ಒಳಗಡೆ ಪ್ಯಾಕಿಗೆ ನೋಡಿದ್ವಿ. ಈಗ ಮೇಲ್ಗಡೆ ಕವರ್ ಪ್ಯಾಕು ಇದು ಎಷ್ಟು ನೀಟಾಗಿ ರೆಡಿ ಆಗ್ತಾಯಿದೆ. ಅದಕ್ಕೆ ಸೇರ್ತಾಯಿದೆ ಇವಾಗ ಬೆಂಕಿ ಕಡ್ಡಿಗಳು ತಾನಾಗಿ ಅದಕ್ಕೆ ಸೇರಿಕೊಂಡು ಇವಾಗ ಪ್ಯಾಕ್ಗಳೊಳಗೆ ಎಷ್ಟು ನೀಟಾಗಿ ಪ್ಯಾಕಾಗಿ ಹೊರಗಡೆ ಬರ್ತಾಯಿದೆ ನೋಡಿ. ಅದನ್ನು ಬೆಂಕಿ ಸತ ಹಚ್ಚಿದ್ರು.